ವಿರಾಜಪೇಟೆ ನಗರದ ದಕ್ಕನ್ನಿ ಮೊಹಲ್ಲಾದ ದಿವಂಗತ ನಜೀರ್ ಅಹಮದ್ ಅಸ್ಮಾ ನಜೀರ್ ಅವರ ಪುತ್ರಿ ಕಾಶ್ಮೀರಾ ಸಿಮ್ರಾನ್ ಅವರು ವಕೀಲರಾಗಿ ಕೇವಲ 2 ವರ್ಷಗಳಲ್ಲೇ ನ್ಯಾಯಾಧೀಶರ ಪ್ರವೇಶ ಪರೀಕ್ಷೆಯನ್ನು ಬರೆದು ಮೊದಲನೇ ಹಂತದಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಆಯ್ಕೆಗೊಂಡಿದ್ದಾರೆ. ವಕೀಲರಾದ ಬಳಿಕ ನ್ಯಾಯಾಧೀಶರಾಗಲು ಮಾರ್ಗದರ್ಶನ ನೀಡಿದ ವಿರಾಜಪೇಟೆಯ ಹಿರಿಯ ವಕೀಲರಾದ ಐಆರ್ ಪ್ರಮೋದ್ ಅವರ ಮಾರ್ಗದರ್ಶನ ತನಗೆ ಸ್ಫೂರ್ತಿ ತಂದಿದೆ. ನ್ಯಾಯ ಕೊಡಿಸದಿದ್ದರೂ ಪರವಾಗಿಲ್ಲ, ಅನ್ಯಾಯ ಮಾತ್ರ ಯಾರಿಗೂ ಆಗಬಾರದು ಎಂಬ ನಿರ್ದೇಶನ ನೀಡಿದ್ದಾರೆಂದು ಕಾಶ್ಮೀರಾ ಸಿಮ್ರಾನ್ ತಿಳಿಸಿದರು. ನಾನು ವಿರಾಜಪೇಟೆಯ ದಕ್ಕನಿ ಮೊಹಲ್ಲಾದ ನಿವಾಸಿ ಸೈಯದ ಕಾಶ್ಮೀರಾ ಸಿಮ್ರಾನ್. ಸೈಯದ್ ನಜೀರ್ ಅಹಮದ್ ಮತ್ತು ಸೈಯದ ನಿಖತ್ ಅಸ್ಮಾ ಅವರ ಪುತ್ರಿ. ಅವರು ನನ್ನ ತಂದೆ ತಾಯಿ ಸ್ಥಾಪಿಸಿದ ಮೌಂಟೇನ್ ವ್ಯೂ ಶಾಲೆಯಲ್ಲಿ ನಾನು ನನ್ನ ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢ ಶಿಕ್ಷಣವನ್ನು ಪೂರೈಸಿ ಮಂಗಳೂರಿನ ಯನಪಯ್ಯ ಕಾಲೇಜಿನಲ್ಲಿ ನನ್ನ PUCಯನ್ನು ಪೂರೈಸಿದ್ದೀನಿ. ತದನಂತರ ನಾನು ಮೈಸೂರಿನ ವಿದ್ಯಾವಿಕಾಸ್ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಪಡೆದುಕೊಂಡು 2023ರಿಂದ ವಿರಾಜಪೇಟೆಯಲ್ಲಿ ಹಿರಿಯ ವಕೀಲರಾದ IR ಪ್ರಮೋದ್ ಅವರ ಕಚೇರಿಯಲ್ಲಿ ವಕೀಲ ವೃತ್ತಿಯನ್ನು ನಿರ್ವಹಿಸುತ್ತಿದ್ದೇನೆ. ನಾನು ಅವರ ಆಫೀಸಿನಲ್ಲಿ ಕಾಲಿಟ್ಟ ಮೊದಲ ದಿನದಿಂದಲೂ ಅವರು ನನಗೆ ಹೇಳಿದರು, ನಿನ್ನ ತಂದೆ ಕನಸನ್ನು ನೋಡಿದ್ದೇನೆ, ಅದನ್ನು ನಾನು ನನಸು ಮಾಡಿಕೊಡ್ತೀನಿ ಅಂತ ಹೇಳಿ ಅವರೆಲ್ಲ ಎಫರ್ಟ್ಸ್ನ ನನ್ನ ಫಸ್ಟ್ ಡೇಯಿಂದಲೇ ಟ್ರೈನ್ ಮಾಡ್ತಾಯಿದ್ರು. ಪ್ರತಿಯೊಂದು ಏನೇನು ಸವಲತ್ತು ನನಗೆ ಆಗಬೇಕಿತ್ತು ಎಲ್ಲ ಅವರು ಈಸಿ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ನಾನು ಇವತ್ತು ನ್ಯಾಯಾಧೀಶ ಹುದ್ದೆಗೆ ನೇಮಕಗೊಂಡಿದ್ದೀನಿ ಅಂದರೆ ಅದು IR ಪ್ರಮೋದ್ ಸರ್ ಅವರಿಂದನೇ ಸಾಧ್ಯವಾಗಿದ್ದು. ಮೊದಲನೇ ಪ್ರಯತ್ನದಲ್ಲಿ ಹುದ್ದೆಗೆ ನೇಮಕ ಆಗಿದೆ ಅಂದರೆ ಅದು IR ಪ್ರಮೋದ್ ಅವರಿಗೆ ಹೋಗಬೇಕು. ಮತ್ತು ಇದು ನ್ಯಾಯಾಧೀಶ ಆಗಬೇಕು ಅಂದರೆ ನನ್ನ ತಂದೆಯ ಕನಸಾಗಿತ್ತು. ತಂದೆ ತಾಯಿ ನನಗೆ ಲೈಫ್ ಲಾಂಗ್ ವಿದ್ಯೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು, ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸನ ಮಾಡಿ ಇಂಡಿಪೆಂಡೆಂಟ್ ಲೈಫ್ನ ನಿರ್ವಹಿಸಬೇಕು ಅಂತ ಕರಿಯರಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದರು. ತಂದೆ ತಾಯಿ ನನ್ನ ಒಂದು ಹೆಣ್ಣು ಮಗಳು ಒಂದು ಅಚೀವ್ಮೆಂಟ್ ಆಗಿದೆ ಅಂದರೆ ಅದರ ಹಿಂದೆ ಅವರ ತಂದೆ ತಾಯಿ ಕೈನೇ ಇರೋದು. ಈ ನನ್ನ ತಂದೆ ಇವತ್ತು ಇದ್ದಿದ್ರು ತುಂಬ ಖುಷಿ ಪಡ್ತಾಯಿದ್ರು. ಅವರು ಇವತ್ತು ನಮ್ಮ ಜೊತೆ ಇಲ್ಲ ಈ ದಿನವನ್ನು ನೋಡೋಕ್ಕೆ, ಆದರೂ ಅವರ ಆತ್ಮಕ್ಕೆ ಇವತ್ತು ಸಂತೋಷ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ರವಿಕುಮಾರ್ ಮಾತನಾಡಿ, ನ್ಯಾಯಾಧೀಶರ ಹುದ್ದೆ ದೊಡ್ಡ ಜವಾಬ್ದಾರಿಯುತ ಹುದ್ದೆ. ಇದನ್ನು ಪಡೆದುಕೊಂಡ ನಮ್ಮ ಬಡಾವಣೆಯ ಕಾಶ್ಮೀರಾ ಸಿಮ್ರಾನ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನಮ್ಮ ದಕ್ಕನಿ ಮೊಹಲ್ಲಾದ ನಿವಾಸಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕೊನೆಯ ಕ್ಷಣದಲ್ಲಿ ನಿಮ್ಮೆಲ್ಲ ಕರೆದಿಟ್ಟು ಬೇಜಾರು ಮಾಡಬೇಡಿ, ಯಾಕಂದರೆ ಈ ಒಂದು ಸಮಯ ಸಿಕ್ಕಿದೆ ನಮಗೊಂದು ಹೇಳಿದ್ಮೇಲೆ ಗೋಲ್ಡನ್ ಅಪಾರ್ಚುನಿಟಿ ಅಂತೇಳಿ, ಆಯಿತಾ. ಮತ್ತೆ ಇವ್ರದ್ದು ಯಾವಾಗ ಪೋಸ್ಟಿಂಗ್ ಬರುತ್ತೆ, ಯಾವಾಗ ಎಲ್ಲೋಗ್ತಾರೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಈ ಒಂದು ಸೂಕ್ತ ಸಮಯ ಅಂತ ತಿಳ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಈ ಕಾರ್ಯಕ್ರಮ ಆಗಿಸುವಂಥ ಎಲ್ಲರಿಗೂ ಧನ್ಯವಾದಗಳು ಮತ್ತು ಕಾಶ್ಮೀರ ಅವರ ಮುಂದಿನ ಭವಿಷ್ಯ ಯಶಸ್ವಿಯಾಗಲಿ ಅಂತೇಳಿ ನಾನು ಆಶೀರ್ವಾದವನ್ನು ಮಾಡ್ತಾಯಿದ್ದೀನಿ. ಸಂತ ಅನ್ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿನ್ನಿ ಜೋಸೆಫ್, ಸ್ಥಳೀಯ ಪಟ್ಟಣ ಪಂಚಾಯಿತಿ ಸದಸ್ಯರಾದ DP ರಾಜೇಶ್, ಪೋರಂಗಡ ರಾಜ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಡಿಮೆ ಅವಧಿಯಲ್ಲಿ ಸಾಮಾನ್ಯವಾಗಿ ಒಂದು ಜಡ್ಜ್ ಆಗಬೇಕು ಅಂತ ಹೇಳಿದ್ರೆ ಅಷ್ಟು ಕಡಿಮೆ ಅವಧಿಯಲ್ಲಿ ಆಗುವಂತಹ ಒಂದು ನ್ಯಾಯಾಧೀಶ ಸ್ಥಾನಕ್ಕೆ ಇರಬೇಕು ಅಂದರೆ ಕಡಿಮೆ ಅವಧಿಯಲ್ಲಿ ಅದು ಸಾಧ್ಯ ಅಲ್ಲ. ಕಡಿಮೆ ಅವಧಿಯಲ್ಲಿ ನನಗೆ ಗೊತ್ತಿರೋ ಹಾಗೆ ಆಕೆ ವಕೀಲರಾಗಿ 2 ವರ್ಷ ಇರ್ಬೋದು ಅಂತ ನಾನು ನಂಬ್ತಾ ಇದ್ದೀನಿ. 2 ವರ್ಷ ಒಂದು ಪ್ರಾಕ್ಟೀಸಲ್ಲಿ ಹಾಗೆ ಒಂದು 2 years ನನಗೆ ಗೊತ್ತಿರೋ ಹಾಗೆ 2 ವರ್ಷ ವಕೀಲ ಪದವಿಯಲ್ಲಿದ್ದು ಅಲ್ಲಿಂದ ತನ್ನ ಸತತ ಪ್ರಯತ್ನದಿಂದ ನ್ಯಾಯಾಧೀಶ ಪದವಿಯನ್ನು ಏರಿರುವುದು ಶ್ಲಾಘನೀಯ. ಈ ಒಂದು ಸಂದರ್ಭದಲ್ಲಿ ನಾನು ಆಕೆಗೂ ಆಕೆಯ ಕುಟುಂಬಕ್ಕೂ ವೆಲ್ ವಿಶಸ್ ಅನ್ನು ಹೇಳ್ತಾ ಒಂದು ಅಪೇಕ್ಷೆಯನ್ನು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇಷ್ಟೇ, ನ್ಯಾಯಾಧೀಶ ಪದವಿ ಅಂತ ಹೇಳುವಂಥದ್ದು ಬಹಳ ಒಂದು ಶ್ರೇಷ್ಠ ಪದವಿ ಅಥವಾ ಒಂದು ಸ್ಥಾನ. ಅದನ್ನು ಉಳಿಸಿಕೊಳ್ಳುವಂಥದ್ದು ತಮ್ಮ ಕೈಯಲ್ಲಿದೆ. ತಾವಾಗಲೇ ಹೇಳಿದ್ದೀರಿ, ನ್ಯಾಯ ಒದಗಿಸಲಿಕ್ಕೆ ಆಗಿಲ್ಲದಿದ್ರೂ ಕೂಡ ಅನ್ಯಾಯ ಅಂತ ಆಗಬಾರ್ದು. ತಮ್ಮ ಮುಂದೆ ಬರುವಂತಹ ನ್ಯಾಯಕ್ಕೆ ಬಂದು ಅಳಲುವಂತಹ ವ್ಯಕ್ತಿಗಳನ್ನು ತಮ್ಮ
ಶ್ರಮದಿಂದ ಅಥವಾ ಶ್ರದ್ಧೆಯಿಂದ ಉತ್ತಮವಾದಂತಹ ಒಂದು ನ್ಯಾಯವನ್ನು ತಾವು ಒದಗಿಸಿಕೊಡ್ಬೇಕು ಅಂತ ಈ ಎಲ್ಲರ ಮುಂದೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದು ನನಗಂತ ಜಾತಿ ಮತ ವಿದ್ಯೆ ಏನೂ ಇಲ್ಲದಂತೆ, ಏನೂ ನೀವು ತಮ್ಮ ಗಮನಕ್ಕೆ ತರದಂತೆ ಉತ್ತಮವಾದಂಥ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ತನ್ನ ಪ್ರವೃತ್ತಿಯಲ್ಲಿ ಅಥವಾ ತನ್ನ ಜೀವನದಲ್ಲಿ ಇದು ಸಾಧನೆ ಆಗಲಿ, ಮುಂದೇನೂ ಕೂಡ ಕೇವಲ ಈ ಒಂದು ಸಿವಿಲ್ ಜಡ್ಜ್ ಅಲ್ಲದೆ ಇನ್ನೂ ಹಲವಾರು ಪೊಸಿಷನ್ಸ್ ಅನ್ನು ಅಲಂಕರಿಸಲಿಕ್ಕೆ ಇದ್ದೀರಿ. ಅದು ತಮ್ಮಲ್ಲಿ ಸಾಧನೆ ಆಗಲಿ ಎಂಬುದನ್ನು ಕೇಳಿಕೊಳ್ಳುತ್ತಾ, ಏನೇ ಆಗಲಿ ಒಂದು ಜೀವನದಲ್ಲಿ ಒಂದು ಗುರಿ ಮತ್ತು ಸಂಕಲ್ಪ ಇದ್ದರೆ ತಲುಪುವ ದಾರಿ ಕರೆಕ್ಟ್ ಆಗಿರುತ್ತೆ ಅಂತ ಹೇಳೋದಕ್ಕೆ ನೀವು ಸಾಕ್ಷಿಯಾಗಿದ್ದೀರಿ. ನಿಮ್ಮ ಏನು ಸಾಧನೆ ಮಾಡಿದ್ದೀರಿ ಅದಕ್ಕೆ ಮುಂದಿನ ಪೀಳಿಗೆಗೆ ಯಾರು ಈಗ ನಮ್ಮ ದಕ್ಷಿಣ ಮೂಲದ ನಿವಾಸಿಗಳಾಗಿರ್ಬೋದು, ವಿರಾಜಪೇಟೆ ನಿವಾಸಿಗಳಾಗಿರ್ಬೋದು, ಅವರಿಗೆ ಒಂದು ಮಾರ್ಗದರ್ಶನ ಸಿಗ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾರೇ ಬಂದರೂ ನಮ್ಮ ಮಾರ್ಗದರ್ಶನಕ್ಕೆ ಬಂದರೆ ನಾವು ದಯವಿಟ್ಟು ಅವ್ರನ್ನ ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಂದು ಮಾರ್ಗದರ್ಶನ ಕೊಡಬೇಕಾಗಿ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈಗಾಗಲೇ ನಿಮ್ಮ ಸೀನಿಯರ್ ಅಡ್ವೊಕೇಟ್ ಆಗಿರುವಂತಹ IR ಪ್ರಮೋದ್ ಸರ್ ಅವರು ಕೂಡ ತಮ್ಮ ಯಶಸ್ಸಿಗೆ ತಾವು ಭಾಗಿಯಾಗಿದ್ದಾರೆ. ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಧನ್ಯವಾದ. ಇದರ ಒಂದು ಸಾಧನೆಯಲ್ಲಿ ಅವರ ತಂದೆ ತಾಯಿ ಅವರ ಶ್ರಮವೂ ಇದೆ, ಅವಳ ಶ್ರಮವೂ ಇದೆ. ಅದೆಲ್ಲ ಶ್ರಮದ ಒಂದು ಫಲಿತಾಂಶವೇ ಇದು. ಅದರಿಂದ ನಾನು ಎಲ್ಲ ಪೇರೆಂಟ್ಸಿಗೂ ಎಲ್ರಿಗೂ ಏನು ಹೇಳೋದು ಅಂತ ಹೇಳಿದರೆ, ಹೆಣ್ಣು ಮಕ್ಕಳೇ ಎಲ್ರಿಗೂ ಒಂದು ನಮ್ಮ ಸಮಾಜದಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಏನಿದೆ ಅಂದರೆ, ಹೆಣ್ಣು ಮಕ್ಕಳು ಅಂದರೆ ಏನೋ ಥರ ಕಮ್ಮಿ ಥರ ಕಾಣೋದು, ಅವ್ರಿಗೆ ಸರಿಯಾದ ಒಂದು ಎಜುಕೇಷನ್ ಕೊಡೋದರಲ್ಲಿ ಸ್ವಲ್ಪ ಹಿಂದೇಟು ಹಾಕೋದು, ಅದೆಲ್ಲ ಇರಬಾರ್ದು. ಹೆಣ್ಣು ಮಕ್ಕಳೇ ಡಾಕ್ಟರ್ ರಾಜ್ಕುಮಾರ್ ಹೇಳಿದಾಗೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ಗಳು, ಹೆಣ್ಣು ಮಕ್ಕಳೇ ಇವತ್ತೆಲ್ಲ ಅಚೀವ್ಮೆಂಟ್ಗಳೆಲ್ಲ ಮಾಡ್ತಾ ಇರೋದು. ಅದರಿಂದ ಯಾವುದೇ ಹೆಣ್ಣು ಮಕ್ಕಳಿಗೆ ಸಮೇತ ಯಾರು ಸಮೇತ ಡಿಸ್ಕರೇಜ್ ಮಾಡಬಾರ್ದು, ಅವರಿಗೆಲ್ಲ ಎನ್ಕರೇಜ್ಮೆಂಟ್ ಮಾಡಬೇಕು. ಅದೇ ಥರ ಈಗ ಪ್ರೂವ್ ಮಾಡಿದ್ದಾಳೆ ಹೆಣ್ಣು ಮಕ್ಕಳು ಯಾವ ಥರ ಒಂದು ಅಚೀವ್ಮೆಂಟ್ನ ಮಾಡ್ಬೋದು ಅಂತನ್ನೋದನ್ನು ಅವಳು ತೋರಿಸ್ಕೊಟ್ಟಿದ್ದಾಳೆ ನಮಗೆಲ್ಲ. ಅದನ್ನು ಎಲ್ಲರೂ ಒಂದು ಮಾದರಿ ಇಟ್ಕೊಂಡು ಒಳ್ಳೆಯದಾಗಲಿ. ಅವಳಿಗೂ ಅಷ್ಟೇ ಇನ್ನೂ ಸಹ ಮುಂದೆ ಇದು ಹೈಕೋರ್ಟ್ ಜಡ್ಜು, ಸುಪ್ರೀಂ ಕೋರ್ಟ್ ಜಡ್ಜಿವರೆಗೂ ಹೋಗಿ ಒಂದು ಒಳ್ಳೆಯ ಒಂದು ಸಾಧನೆ ಮಾಡಿ, ಮೊದಲಿನ ಭಾಷಣಕಾರರು ಹೇಳಿದಂತೆ ಒಂದು ಸರಿಯಾದ ಒಂದು ನ್ಯಾಯಬದ್ಧವಾದ ಸಮಾಜಕ್ಕೆ ಒಂದು ಏನು ತೊಂದರೆ ಆಗದ ಹಾಗೆ, ಒಳ್ಳೆ ಒಂದು ಜನರಿಗೆ ಅನುಕೂಲವಾದ ಹಾಗೆ, ಅದರಲ್ಲೂ ಸ್ಪೆಷಲಿ